ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಜೋಳ ಹಸನ್ ಮಾಡ್ಕೊಂಡು ಬಂದು ರೊಟ್ಟಿ ಮಾಡೋಕ್ಕಂತ ಜೋಳ ಹಸನ್ ಮಾಡಿದ್ದೀನಿ. ಇದನ್ನು ಒಯ್ದು ಮಿಲ್ಲಿಗೆ ಹಾಕಿಸ್ಕೊಂಡ್ಬಂದರು. ಇವಾಗ ನಾವು ಜೋಳದ ರೊಟ್ಟಿನ ಮಾಡೋಣ. ಹಿಟ್ಟನ್ನು ಇವಾಗ ಜರಡಿ ಹಿಡ್ಕೊತಾ ಇದ್ದೀನಿ. ಸ್ವಲ್ಪ ಜಿಗಿ ಹಾಕ್ಕೊಳ್ಬೇಕು. ಕಾದಿರುತ್ತೆ ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಅದನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹದ ಬರೋ ಥರ ನಾದ್ಕೊಳ್ಬೇಕು. ಈ ಥರ ನಾದ್ಕೊಂಡಾದಮೇಲೆ ಚೆನ್ನಾಗಿ ಈ ಥರ ನಾದಬೇಕು ಫ್ರೆಂಡ್ಸ್. ಇವಾಗ ನಾವು ರೊಟ್ಟಿಯನ್ನು ತಟ್ಟೋದಕ್ಕೆ ಈ ಹಿಟ್ಟು ರೆಡಿಯಾಗಿದೆ. ಇವಾಗ ಜೋಳದ ರೊಟ್ಟಿಯನ್ನು ನಾವು ತಟ್ಟೋಣ. ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ರೌಂಡಿಗೆ ಮಾಡಿಕೊಂಡು ಈ ಥರ ಫಸ್ಟು ಒಂದು ಕೈಯಿಂದ ತಟ್ಟಬೇಕು. ಆಮೇಲೆ ಎರಡೂ ಕೈಯಿಂದ ಸ್ವಲ್ಪ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿಬಿಟ್ಟು ತಟ್ಟಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದನ್ನಿವಾಗ ಆಗಲೇ ನಾನು ಗ್ಯಾಸ್ ಆನ್ ಮಾಡಿಟ್ಟಿದ್ದೆ. ಇವಾಗ ತವೆ ಕಾಯ್ದಿದೆ. ರೊಟ್ಟಿನ ತವೆಯಲ್ಲಿ ಹಾಕೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತಾದಮೇಲೆ ರೊಟ್ಟಿಗೆ ಒಂದು ಸ್ವಲ್ಪ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು. ಆ ರೊಟ್ಟಿ ಬೇಯುತ್ತನ ನಾನು ಮತ್ತೊಂದು ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಂದಿದೆ. ತಿರುವು ಹಾಕಿದ್ದೀನಿ. ಈ ಕಡೆಯೂ ಸ್ವಲ್ಪ ಬೆಂದಬೇಕು. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಸ್ಪೆಷಲ್ ಕಾಜು ಮತ್ತು ಶೇಂಗಾ ಪಲ್ಯ, ಶೇಂಗಾ ಬಾಜಿ ಅಂತೀವಲ್ಲ ಅದರಲ್ಲಿ ಕಾಜು ಮಿಕ್ಸ್ ಮಾಡಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുಳು